ಅಂದ್ರೆ ನೀವು ಇದು ಆ ಪ್ರಾಜೆಕ್ಟ್ ಅವರೇ ಹೇಳ್ಕೊಂಡ ಹಾಗೆ DPR ಕೇಳಿದ್ರೆ ಕೊಡ್ಲಿಲ್ಲ ಅವರು. RTI ನಲ್ಲಿ ನಾವು DPR ಅನ್ನ ಕೇಳಿದ್ವಿ, ಆಗಸ್ಟ್ ತಿಂಗಳಲ್ಲಿ ಹಾಕಿದ್ವಿ, 24ರಲ್ಲಿ ಕೊಡ್ಲಿಲ್ಲ ಅವರು. ನಾ ಖುದ್ದು JPC ಶಕ್ತಿ ಭವನಕ್ಕೆ ಹೋಗಿ ಕೇಳಿದ್ರೆ ಇಲ್ಲ ಅದು ನಮ್ದು ಪ್ರೈವೇಟ್ ಡಾಕ್ಯುಮೆಂಟ್ ನಿಮಗೆ ಕೊಡಕ್ ಬರಲ್ಲ ಅಂತಂದ್ರು. ಅಷ್ಟೇ ಏಕೆ ಅರಣ್ಯ ಇಲಾಖೆಯವರಿಗೂ ಕೊಟ್ಟಿಲ್ಲ ಅದು. ಅದ್ರಲ್ಲಿ ಏನೇನು ಸುಳ್ಳುಗಳಿದಾವೆ ಅಂತ ನಮಗೂ ಗೊತ್ತಿಲ್ಲ. ಆಮೇಲೆ ಫಸ್ಟ್ ಅಪೀಲ್ ಹಾಕಿದ್ರು ಕೂಡ ಅವಾಗಲೂ ರಿಜೆಕ್ಟ್ ಮಾಡಿದ್ರು. ಈಗ ನಾವೇನ್ ಮಾಡಿದೀವಿ ಅಂತಂದ್ರೆ ಈ RTI ಕಮಿಷನರ್, ನಮ್ದು ಸ್ಟೇಟ್ ಕಮಿಷನರಿಗೆ ಅಪೀಲ್ ಹಾಕಿದೀವಿ. ಅವ್ರು ನಮ್ಮನ್ನು ಕರೀತಾರೆ, ನಮ್ಮ ವಾದವನ್ನು ಇದು ಮಾಡಿ ನಮಗೆ DPR ಸಿಗ್ಬೋದು ಅಂತಕ್ಕಂಥ ಒಂದು ಭರವಸೆ ಇದೆ. ಹೀಗೆ ಅವರು ಅಲ್ಲಿಂದ ಇಲ್ಲಿಗೂ ಸುಳ್ಳನ್ನೇ ಹೇಳ್ತಾ ಬಂದಿದ್ದಾರೆ KPCLನವರು. ಅದು ಹೇಳ್ತಾರೆ ಹಾಸ್ಯಾಸ್ಪದ ನೋಡಿ. ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಕ್ಟ್ ಅಡಿ ಬರುತ್ತೆ ಅದು, ಅಂದ್ರೆ ಕೃತಿ ಚೌರ್ಯ ಆಗುತ್ತೆ ಅದು ನಮಗ್ ಕೊಟ್ರೆ. ಹಾಗಾಗಿ ನಾವು ಕೊಡೋದಿಲ್ಲ ಅಂತಾರೆ. ಯಾರು ಆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಕೃತಿ ಚೌರ್ಯ ಮಾಡ್ತಾರಂತ್ರಿ. ಅಲ್ಲ, ಇದು ಯಾವನಿಗಾರು ಹೊಳಿತಕ್ಕಂಥ ವಿಚಾರ ಅಲ್ವಾ ಇದು? ಆ ಪ್ರಾಜೆಕ್ಟ್ ರಿಪೋರ್ಟ್ ನಾವ್ ಯಾಕೆ ಕೃತಿ ಚೌರ್ಯ ಮಾಡೋಣ? ಅವ್ರು ಏನೇನ್ ಹೇಳಿದಾದ್ರೆ ಹೇಳಿ ಸರಿ ಇದೆಯೋ ತಪ್ಪಿದೆಯೋ ಅಂತ ನಾವು ಕೂಲಂಕಷವಾಗಿ ನಾವು ಪರಿಗಣನೆ ಮಾಡ್ಬೇಕಲ್ವಾ? ಆಮೇಲೆ ತಾನೇ ಪ್ರಾಜೆಕ್ಟ್ ಬೇಕು ಬೇಡ ವಿರೋಧ ಮಾಡಬೇಕು ಅನ್ನೋದು. ಆದ್ರೆ ಪ್ರೀ ಫಿಸಿಬಿಲಿಟಿ ರಿಪೋರ್ಟ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ಅಧ್ಯಯನ ಮಾಡಿ ನೋಡಿದಾಗ ಅದರಲ್ಲಿ ತುಂಬಾ ಇದೆ. ಆಮೇಲೆ ಈ ಪರಿವೇಶ ಸೈಟಿಗೆ ಸುಮಾರು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಿದ್ದಾರೆ. ಅದರಲ್ಲೂ ಕೂಡ ತುಂಬಾ ತಪ್ಪುಗಳಿವೆ, ಹಲವು ತಪ್ಪುಗಳನ್ನು ಮಾಡಿದ್ದಾರೆ. ಒಂದು ಸುದ್ದಿ ಏನಿದೆ ಅಂತಂದ್ರೆ ಮೆಗಾ ಇಂಜಿನಿಯರಿಂಗ್ ವರ್ಕ್ಸ್ಗೆ ಈಗಾಗಲೇ 847 ಕೋಟಿಯನ್ನ ಸಂದಾಯ ಮಾಡಿದೆ ಸರ್ಕಾರ ಅಂತಕ್ಕಂಥ ಒಂದು ಆರೋಪವೂ ಕೂಡ ಇದೆ. ಅದು ಇನ್ನು ಮುಂದೆ ಅಷ್ಟೇ ಹೊರಗೆ ಬರಬೇಕದು. ಇಷ್ಟೆಲ್ಲ ವಿರೋಧ ಇದ್ರೂ ಕೂಡ ಆ ಹೊನ್ನಾವರದ ಜನತೆಯ ಗತಿ ಏನಾಗಬೇಕು? ಅಲ್ಲಿ ಈ ನದಿ ಹರಿವನ್ನೇ ನಂಬಿಕೊಂಡು ಬದುಕಿರ್ತಕ್ಕಂಥ ಲಕ್ಷಾಂತರ ಕುಟುಂಬಗಳಿದ್ದಾವೆ ಅಲ್ಲಿ. ಅಲ್ಲಿ ಒಂದು ಗುಂಟೆ 2 ಗುಂಟೆ 3 ಗುಂಟೆ 4 ಗುಂಟೆ ತರಕಾರಿ ಬೆಳೀತಾರೆ ಅವರು. ಅವರಿಗೆ ಆ ತರಕಾರಿ ಬೆಳೀಲಿಕ್ಕೆ ಸಿಹಿ ನೀರು ಬೇಕಾಗತ್ತೆ. ಈಗ ಏನಾಗ್ತಾ ಇದೆ ಅಂತಂದ್ರೆ ಇವರ ಇದುವರೆಗಿನ ಯೋಜನೆಯಿಂದಲೇ ಅದೇನಾದ್ರೂ ಗುಂಡುಬಾಳದವರೆಗೆ ಅದು ಉಪ್ಪು ನೀರು ವಾಪಸ್ ಬರ್ತಾ ಇದೆ. ಸಮುದ್ರದ ಹೈ ಟೈಡ್ ಬಂದಾಗ ಉಪ್ಪು ನೀರು ವಾಪಸ್ ಬರುತ್ತೆ. ಎಷ್ಟೋ ಅಲ್ಲಿನ ಚಿಕ್ಕ ರೈತರ ಬಾವಿಗಳಲ್ಲಿ ಉಪ್ಪು ನೀರು ಸಿಗ್ತಾ ಇದೆ. ಅವರಿಗೆ ಕುಡಿಲಿಕ್ಕೆ ನೀರಿಲ್ಲ, ಬೆಳಿಲಿಕ್ಕೆ ತರಕಾರಿ ಇಲ್ಲ. ಇಷ್ಟು ಲಕ್ಷಾಂತರ ವರ್ಷದಿಂದ ಅವರು ಅಲ್ಲಿ ಇದ್ದಾರೆ, ಸಾವಿರಾರು ವರ್ಷದಿಂದ ಅಲ್ಲಿ ಇದ್ದಾರೆ, ಮನೆ ಬದುಕು ಕಟ್ಟಿಕೊಂಡು. ಅವರು ಸರ್ಕಾರದಿಂದ ಏನು ಕೇಳಲಿಲ್ಲ, ಅಷ್ಟೇ ಜಾಗದಲ್ಲಿ ತಮ್ಮ ನೆಮ್ಮದಿಯ ಕಷ್ಟದ ಬದುಕನ್ನು ಕಟ್ಕೊಂಡಿದ್ದಾರೆ. ಅವ್ರನ್ನ ಬದುಕು ಏನಾಗಬೇಕು ಅದನ್ನು ಯಾರು ಕೇಳೋದಿಲ್ಲ. ಬೆಂಗಳೂರಿನ ಮಾಲಗಳಿಗೆ ಜಗಮಗಿಸುವ ಕರೆಂಟ್ ಬೇಕು, ಹಗಲು ರಾತ್ರಿ ರಾತ್ರಿ ಹಗಲು ಬೇಕು. ಆದ್ರೆ ಇದನ್ನ ನಾವು ಬಹಳ ಸಲ ಈ ಆಡಳಿತಾತ್ಮಕವಾದ ನಮಗೆ ಪರಿಹಾರ ಸಿಗಬೇಕು ಅಂತ ಹೇಳಿ KPCಯಲ್ಲಿ ಬರೆದಿದ್ದೀವಿ, ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡು, ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡು ಎಲ್ಲರೂ ಬರೆದಿದ್ದೀವಿ. ಈ ಹಿಂದೆ ಮೊನ್ನೆ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಅಲ್ಲಿ ಕೂಡ ಯಾವುದೇ ಚರ್ಚೆ ಮಾಡದೆ ಅದನ್ನ ಸರಳವಾಗಿ ಒಂದೆರಡು ಕಂಡೀಷನ್ ಹಾಕಿ ನೀವು ಪರಿಗಣಿಸಬಹುದು ಅಂತ ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ಗೆ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಕಳಿಸಿದೆ. ಅಂದ್ರೆ ಈ ಪ್ರಾಜೆಕ್ಟಿನ ಹಣದ ಹಿಂದೆ ಎಷ್ಟು ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಅದು ಯಾವ ಅಧಿಕಾರಿಗಳನ್ನು ಬಿಡ್ತಾ ಇಲ್ಲ. ಫಸ್ಟ್ ನಮ್ದು ಅಲ್ಲಿ ಹೊನ್ನಾವರ ಮತ್ತೆ ಶಿವಮೊಗ್ಗ ಮತ್ತೆ ಸಾಗರ DFOಗಳು ಸ್ಥಳ ತನಿಖೆ ಮಾಡಿ ಒಂದು ವರದಿಯನ್ನು ಹಾಕಿದ್ರು. ಆ ವರದಿಯನ್ನ ಅನುಸರಿಸಿದ್ರೆ ಈ ಪ್ರಾಜೆಕ್ಟ್ ಮಾಡಕ್ ಬರ್ತಾ ಇರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.